ಭಾವಗಳ ಯಾನ ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಕೇಳಿ ಕಾರ್ಯಕ್ರಮ ಭಾವಯಾನ. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂರ್ಲೋಕ ಗೆಲ್ಲುವುದು ತಿಳಿಯ. ಮೌನ ಮೊಗ್ಗೆಯ ನೋಡಿದು ಮಾತರಳಿ ಬರಲಿ, ಮೂರು ಘಳಿಗೆಯ ಬಾಳು ಮಗಮಗಿಸುತ್ತಿರಲಿ. ಎಷ್ಟು ಚಂದ ಹಾಡು ಹಾಡ್ಲಿಕ್ಕೆ ಹತ್ತಿದ್ದಿ ಮಾಯಾ ಅಂತಂದ್ರ ನಾನು ಕೇಳ್ಕೋತ ಬಾಗಲ್ದಾಗ ನಿಂತ್ಬಿಟ್ಟೆ. ಬಾ ಬಾ ಮಂಜುಳಾ, ಒಳಗ್ ಬಾ. ನೋಡು, ಮಾತು ಎರಡು ಅಕ್ಷರಗಳು ಎಷ್ಟು ವಿಶಾಲ ಅರ್ಥವನ್ನ ಹೊಂದಿದ. ಹೌದು, ಅಂದ್ರ ನಮ್ಮ ಮಾತು ಅನ್ನೋದು ಹೆಂಗಿರಬೇಕು ಅಂದ್ರೆ ನೀ ಹೇಳಿದ್ಯಲ್ಲ, ಜೀವನದೊಳಗ ಘಮಘಮಿಸೋ ಹಂಗಿರ್ಬೇಕು ಅಂತ. ಡಾಕ್ಟರ್ ಚೆನ್ನವೀರ ಕಣವಿಯವರ ರಚನೆಗೆ ಪಂಡಿತ್ ಶ್ರೀಕಾಂತ್ ಕುಲಕರ್ಣಿಯವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಉತ್ತಮವಾದ ಹಾಡು ನೋಡು ಎಷ್ಟು ಉನ್ನತ ಭಾವವನ್ನ ಹೊಂದಿದ. ಖಂಡಿತ. ನೋಡು ಮಾಯಾ, ಪ್ರತಿನಿತ್ಯ ಮನುಷ್ಯ ಮತ್ತು ಪ್ರಾಣಿ ಇವರ ಮಧ್ಯೆ ಇರೋ ವ್ಯತ್ಯಾಸ ಅಂದ್ರನ ಮಾತು. ಖರೇದ. ಮನುಷ್ಯನಿಗೆ ಮಾತು ಅನ್ನೋದು ಒಂದು ದೇವರು ಕೊಟ್ಟ ವಿಶೇಷ ಬಳುವಳಿ. ಹಂಗಂತ ತಿಳ್ಕೊಂಡು ದೇವ್ರು ನಮಗೆ ಕೊಟ್ಟಾನ ಅಂತ ಮನ್ಸಿಗೆ ತೋಚಿದ್ದು ಮಾತಾಡೋದಲ್ಲ. ನನ್ನ ಮಾತು ಇನ್ನೊಬ್ಬರ ಹೃದಯಕ್ಕೆ ತಟ್ಟು ಹಂಗಿರ್ಬೇಕು, ಇನ್ನೊಬ್ಬರು ನನ್ನ ಮಾತನ್ನ ಇಷ್ಟಪಡೋ ಹಂಗಿರ್ಬೇಕು, ಮಾತು ಮೃದುವಾಗಿರ್ಬೇಕು, ಹಿತಮಿತವಾಗಿರ್ಬೇಕು ಅಂದಾಗ ಎಷ್ಟು ಖುಷಿ ಅನಿಸ್ತದಲ್ಲ. ಖರೇದ ಮಂಜುಳಾ, ನಿನ್ನ ಮಾತಿನೊಳಗ ಅರ್ಥ ಅದ, ನಿನ್ನ ಮಾತಿನೊಳಗ ಪ್ರೀತಿ ಅದ, ನಿನ್ನ ಮಾತಿನೊಳಗ ಒಂದು ರೀತಿಯ ಸಂದೇಶ ಅದ. ಈಗ ಎಷ್ಟೋ ಸತಿ ನೋಡ್ ಮಾಯ, ಪ್ರತಿನಿತ್ಯದ ಜೀವನದಾಗ ನಾವು ಎಷ್ಟೆಷ್ಟೋ ಜನರನ್ನ ಕಾಣ್ತಿರ್ತೀವಿ, ಹೌದಿಲ್ಲೋ? ಅಂದ್ರೆ ಒಂದು ಬೆಳಗ ಆದಾಗಿನಿಂದ ಹಿಡಿದು ನಾವು ಒಂದು ವಾಕಿಂಗ್ ಅಂತ ಹೋದಾಗ ಹಲವಾರು ಜನರು ನಮಗ ಸಿಗ್ತಾರ. ಎಲ್ಲರ ಜೊತೆಗೆ ನಾವು ಮಾತಾಡ್ಬೇಕಂತಿಲ್ಲ, ನಮ್ಮ ಒಂದು ಮುಗುಳ್ ನಗು ಒಂದು ಮಾತಿನ ಸಂದೇಶವನ್ನ ಹೇಳ್ತದ. ಹಂಗ ದಿನನಿತ್ಯದೊಳಗ ನಮ್ಮ ವ್ಯವಹಾರದೊಳಗ ಕಾಯಿಪಲ್ಯ ತಗೊಳ್ತೀವಿ, ಹಣ್ಣು ತಗೊಳ್ತೀವಿ, ಮತ್ತೇನೋ ಕೆಲಸ ಮಾಡ್ತೀವಿ, ದೇವಸ್ಥಾನಕ್ಕಂತ ಹೋಗ್ತೀವಿ. ಇಲ್ಲಿ ಎಲ್ಲ ಕಡೆಗೆ ಹೋದಾಗ ನಮ್ಮ ಮಾತು ಎಷ್ಟು ಮೃದುವಾಗಿರ್ತದ, ಅಷ್ಟು ಜನ ನಮ್ಮನ್ನ ಇಷ್ಟಪಡ್ತಾರೆ. ಅಂದ್ರ ನಮ್ಮ ಮಾತಿನೊಳಗ ಸವಿ ಇರಬೇಕು, ಅದನ್ನ ತೋರ್ಪಡಿಸ್ಬೇಕು. ನಮ್ಮ ಮಕ್ಕಳಿಗೂ ಕೂಡ ಆ ರೀತಿಯ ನಾವು ಮಾತಾಡೋದ್ರಿಂದ ಅವರು ನಮ್ಮನ್ನ ಅನುಕರಣೆ ಮಾಡ್ತಾರೆ ಯಾವಾಗಿದ್ರು. ಖಂಡಿತ. ನಾ ಹೇಳ್ತೀವಿ ನೋಡು, ನಿನ್ ಮಾತ್ನ್ಯಾಗ ನಿಮ್ಮ ತಾಯಿ ಹೋಲ್ತಿ ನೋಡು ಅಂತ ಹೇಳ್ತೀವಿ ನಾವು. ಮತ್ತ ಇನ್ನೊಂದೇನ್ ಗೊತ್ತೇನು, ಯಾವಾಗ್ಲೂ ನಕ್ಕು ಮಾತಾಡ್ಕೊಂಡಿರ್ತೀವಲ್ಲ, ಅವರು ಜಗತ್ತನ್ನ ಗೆಲ್ತಾರಂತ. ನೀ ಅದ ಒಂದು ಸೊಕ್ಕು, ಒಂದು ಅಹಂಕಾರ, ಒಂದು ಅಧಿಕಾರ, ಒಂದು ಮದ, ಇದು ಮಾತ್ಸರ್ಯ, ಇದರಿಂದ ನೀ ಮಾತಾಡಿದಿ ಅಂತಂದ್ರ ಅದು ಯಾರಿಗೂ ಇಷ್ಟಪಡೋದಿಲ್ಲ. ಮತ್ತ ನಿನ್ ಮನಸ್ಸಿನೊಳಗೆ ಏನ್ ನಡೀತಿರ್ತದಲ್ಲ, ಈ ಮದ, ಮತ್ಸರ, ದ್ವೇಷ ಅಂತೆಲ್ಲ ಹೇಳ್ದಲ್ಲ, ಅದು ನಿನ್ನ ಮಾತಿನೊಳಗ್ ವ್ಯಕ್ತ ಆಗ್ತದ. ಹಂಗಾಗಿ ನೀ ಹೇಳ್ಕೋ ಬಿಡು, ನಿನ್ನ ಮನಸ್ಸಿನೊಳಗೆ ಏನ್ ನಡೆದದ, ನಿನಗೆ ಎಷ್ಟು ಅಹಂಕಾರ ಬಂದದ, ಎಷ್ಟು ಒಂದು ಅಧಿಕಾರದ ದಾಹ ಮದ ನಿನ್ನೊಳಗ್ ಸೇರ್ಕೊಂಡದ ಅನ್ನೋದು ಆ ಮಾತಿನೊಳಗ ಕಂಡು ಹಿಡಿದು ಬಿಡ್ಬಹುದು ನೋಡು. ಹೌದು, ಅದಕ್ಕೆ ಹಿರಿಯರು ಹೇಳ್ತಿದ್ರು ನೋಡು, ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿ. ಅಂದ್ರ ಅಲ್ಲಿಗೆ ಹೋಲ್ಸಿದ್ರು ಅವ್ರು. ನಾವು ಈಗ ಅಕಸ್ಮಾತ್ ತಿಳ್ಕೊ, ಈಗ ನನ್ಗ ನಿನ್ಗ ಯಾವ್ದೋ ವಿಷಯಕ್ಕ ಭಿನ್ನಾಭಿಪ್ರಾಯ ಬಂದದ, ಸಹಜ. ಇದು ಜೀವನ ಅಂದ್ಮೇಲೆ ಮನೆಯೊಳಗಿರ್ತದ, ಹೊರಗಿರ್ತದ, ಸ್ನೇಹಿತರ ಮಧ್ಯೆ ಇರ್ತದ, ಸ್ನೇಹಿತೆಯರ ಮಧ್ಯೆ ಇರ್ತದ. ಇಂಥ ಒಂದು ಭಿನ್ನಾಭಿಪ್ರಾಯ, ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದಾಗ ನಾವು ಮೌನ ವಹಿಸುದು ಜಾಣತನ. ಖರೆ ಅದ. ಯಾಕಂದ್ರ ನಾ ಈಗ ಹೇಳಿದ್ನಲ್ಲ, ನಮ್ಮ ಮನಸ್ನಾಗ ಏನ್ ನಡೀತಿರ್ತದ ಅದ ನಮ್ಮ ಬಾಯಿಯೊಳಗ ಬಂದ್ ಅದು ಮಾತಿನ ರೂಪದೊಳಗ ಹೊರಗ್ ಬರ್ತದ ಅಂತ ಹೇಳಿದ್ನಲ್ಲ. ಹಿಂಗಾಗಿ ಸ್ವಲ್ಪ ಸಿಟ್ಟು ಮತ್ತೇನೋ ಒಂದ್ ತರದ ಭಾವನೆ ಬಂದಾಗ ನಾವು ಸುಮ್ನೆ ಬಿಡ್ಬೇಕು ನೋಡು. ಮೌನ ಬಂಗಾರ ಅಂತ ಹೇಳ್ದೆಲ್ಲ ನೀನು, ಖರೇನ. ಆ ಹೊತ್ತಿನಾಗ ಕೆಲವು ಕ್ಷಣ, ಕೆಲವು ನಿಮಿಷಗಳು ನಾವು ಮೌನಕ್ಕ ಮೊರೆ ಹೋದ್ರ ನಮ್ಮ ಮನಸ್ಸು ಮತ್ತ ತಿಳಿ ಆಗ್ತದ. ಅವಾಗ ಮತ್ತ ಒಳ್ಳೆಯ ಮಾತುಗಳ ಬಾಯಿಂದ ಹೊರಬರ್ತಾವ. ಖಂಡಿತವಾಗಿಯೂ. ಮತ್ತ ಇನ್ನೂ ಒಂದು ಹಿರಿಯರ್ ಗಾದಿ ಮಾತು ಹೇಳ್ಯಾರ ನೋಡು, ಮಾತ್ ಆಡಿದ್ರ ಹೋಯ್ತು,
ಮುತ್ತು ಒಡೆದ್ರ ಹೋಯ್ತು ಅಂತ. ಅಂದ್ರ ನಾನು ಇನ್ನೊಬ್ಬರ ಜೊತೆಗೆ ಮಾತಾಡ್ಬೇಕಾದಾಗ, ವ್ಯವಹಾರ ಮಾಡ್ಬೇಕಾದಾಗ 1 ಸಲ ಬಿಟ್ಟು 10 ಸಲ ಯೋಚನೆ ಮಾಡ್ಬೇಕು. ನಾನು ಯಾರ ಜೊತೆಗೆ ಮಾತಾಡ್ಲಿಕತ್ತೀನಿ, ಏನ್ ಮಾತಾಡ್ಲಿಕತ್ತೀನಿ, ಯಾವ ಸಂದರ್ಭದೊಳಗ್ ಮಾತಾಡ್ಲಿಕತ್ತೀನಿ. ಇದನ್ನ ನಾನು ಒಂದು ಚೌಕಟ್ಟು, ಒಂದು ಪರಿಮಿತಿ ಹಾಕೊಂಡಾಗ ನನ್ನ ಮಾತಿನಿಂದ ಇನ್ನೊಬ್ರಿಗೆ ನೋವಾಗುದಿಲ್ಲ. ಅದು ಬಿಟ್ಟು ನಾನು ಜೋರಾಗೆ ಮಾತಾಡಿದೆ, ಅವರ ಹೃದಯಕ್ಕೆ ಗಾಯ ಆಗುವಂಗ್ ಮಾತಾಡಿದೆ ಅಂದಾಗ ಅವಾಗ ನಾ ಆಡಿ ಹೋಗ್ಬಿಟ್ಟಿರ್ತದ ಮಾತು. ಆಮೇಲೆ ನೀನ್ ಅದು ಇಂಗ್ಲಿಷ್ ನಾಗ 2 ಶಬ್ದ ಹೇಳ್ತಾರೆ ನೋಡು, ಸಾರಿ, ಎಕ್ಸ್ಕ್ಯೂಸ್ ಮೀ ಅಂತಾರೆ. ಇದರಿಂದ ಏನು ಪ್ರಯೋಜನ ಆಗುದಿಲ್ಲ. ಆಡಬಾರದ ಮಾತು ಆಡಿದ ಮೇಲೆ ಉಳಿದಿರುವುದು ಇನ್ನೇನು, ಬರಿದೇ ಬೇಸರ ದಿವ್ಯ ಮೌನ, ಮಾತು ಜಾರಿಸಿದೆ ತೆರೆಯ ಅಂಕಣ, ಬರಿದೇ ಬೇಸರ ದಿವ್ಯ ಮೌನ, ಮಾತು ಜಾರಿಸಿದೆ ತೆರೆಯ ಅಂಕಣ. ಆಡಬಾರದ ಮಾತು ಆಡಿದ ಮೇಲೆ ಉಳಿದಿರುವುದು ಇನ್ನೇನು. ಮನಸ್ಸಿನ ಗಾಯ ಅಷ್ಟು ಸರಳವಾಗಿ ಹೋಗುವಂತಹದ್ದಲ್ಲ. ಅದಕ್ಕ ಎಲ್ಲಾರು ಹೇಳ್ತಾರಲ್ಲ, ಮಾತಾಡೋ ಮುಂಚೆ 1 ಸೆಕೆಂಡ್, 1 ಕ್ಷಣ ಯೋಚನೆ ಮಾಡಿ ನಿಂತು ಮಾತಾಡ್ಬೇಕಂತ, ತಕ್ಷಣನೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಹೇಳ್ತಾರೆ. ಯಾರೋ ನನಗ್ ಪ್ರಶ್ನೆ ಕೇಳಿದ್ರು, ನಾ 1 ಕ್ಷಣ ನಿಂತು ಆಲೋಚನೆ ಮಾಡಿ ಅವ್ರ ಏನ್ ಕೇಳಿಕತ್ತಾರ ಬಹಳ ಮೃದುವಾಗಿನ ನಾವು ಉತ್ತರ ಕೊಟ್ರ ಅಲ್ಲಿ ವಾತಾವರಣ ಕೂಡ ಬಹಳ ಹಿತವಾಗಿರ್ತದ. ಹೌದು ಹೌದು. ಈಗ ನೋಡಿ, ಎಷ್ಟೋ ಕಡೆ ನಾವು ನೋಡ್ತಿರ್ತೀವಿ ಈ ಜಗಳ, ಮನಸ್ತಾಪ ಇವೆಲ್ಲ ಕೇವಲ ಮಾತಿನ ಒಂದು ವಿನಿಮಯದಿಂದ ಆಗ್ತಿರ್ತಾವ. ಈಗ ಒಬ್ರು ಎತ್ತರ ಧ್ವನಿ ಒಳಗೆ ಮಾತಾಡಿದ್ರೆ ನಾನು ಅವ್ರಿಗಿಂತ ಎತ್ತರ ಧ್ವನಿ ಒಳಗೆ ಮಾತಾಡೋದು, ಸ್ಪರ್ಧೆ ಶುರು ಆಗ್ಬಿಡ್ತದ. ಅದರಿಂದ ಏನಾಗ್ತದ ಅಂದ್ರ ನಮ್ಮ ಮನಸ್ಸು ಕಲುಷಿತ ಆಗ್ತದ, ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತದ, ಜೊತೆಗೆ ಸುತ್ತಮುತ್ತಲಿನ ವಾತಾವರಣವನ್ನ ಒಂದು ತರ ಅನ್ಹೆಲ್ದಿ, ಅನಾರೋಗ್ಯಕರ ವಾತಾವರಣವನ್ನ ಕಲ್ಪಿಸಿದಂಗ ಆಗ್ತದ. ಅದಕ್ಕೆ ಆದಷ್ಟು ನಾವು ಹಿತವಾಗಿ, ಮಿತವಾಗಿ, ಎಲ್ಲರಿಗೂ ಪ್ರಿಯವಾದ ಮಾತುಗಳನ್ನು ಆಡಿದಾಗ ಎಲ್ಲರ ಕಡೆಯಿಂದಲೂ ನಾವು ಪ್ರಿಯರು ಅಂತ ಅನ್ಸ್ಕೋತೀವಿ ನೋಡು. ಮಾತು ಮಲ್ಲಿಗೆಯಾಗಿ ಸೌಗಂಧ ಹರಡಿರಲಿ, ಹಾಲಿನ ಹೊಳೆಯಾಗಿ ಹರಿಯುವಂತೆ, ಮಾತು ಮಲ್ಲಿಗೆಯಾಗಿ ಸೌಗಂಧ ಹರಡಿರಲಿ. ಮಾತಿನೊಳಗ ಒಂದು ರೀತಿಯ ಗಾಂಭೀರ್ಯ, ಎಲ್ಲರನ್ನ ಆಕರ್ಷಿಸುವಂತಹ ಮೋಡಿ ಇತ್ತು ಅಂತಂದ್ರ ಆ ಮಾತು ಎಲ್ಲರಿಗೂ ಇಷ್ಟ ಆಗ್ತದ ನೋಡು ಮಂಜುಳಾ. ಎಷ್ಟೋ ಸಲ ನೋಡ ಮಾಯಾ, ನಿಂಗ್ ನೆನಪದ ಇಲ್ಲೋ, ನಮ್ ಕಾಲೇಜ್ನೊಳಗ ಪಾಠ ಮಾಡುವಂತವ್ರು ಸಾವಿರಾರು ಜನ ಶಿಕ್ಷಕರು ಬಂದ್ರು ಹೋದ್ರು, ಶಾಲೆ ಕಾಲೇಜು ಎಲ್ಲದ್ರೊಳಗ. ಆದ್ರೆ ಎಲ್ಲರ ಮಾತುಗಳು ನಮ್ಮ ಮನಸ್ಸಿನಾಗ ಉಳಿಯುವುದಿಲ್ಲ. ಕೆಲವು ಶಿಕ್ಷಕರು ನಮಗ ಪ್ರೀತಿಯಿಂದ ಮಾತಾಡುವಂತವ್ರು, ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುವಂಥವ್ರು, ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾರ್ಥಿಗಳಾಗಿ ನಡ್ಕೊಳ್ಳುವಂತ ಆ ಶಿಕ್ಷಕರ ಮಾತು ಇವತ್ತೂ ನಮ್ಮ ಕಿವಿ ಒಳಗೆ ಗುಣಗುಣಿಸ್ತಾ ಇರ್ತಾವ. ವಿದ್ಯಾರ್ಥಿ ಜೀವನದೊಳಗಂತೂ ನಮಗ ಗುರುಗಳ ಮಾತು ಅಂತಂದ್ರ ಅವು ವೇದವಾಕ್ಯ. ಹಿಂಗಾಗಿ ಮತ್ತ ಗುರುಗಳ ಮಾತುಗಳನ್ನ ನಾವು ಮೆಲುಕು ಹಾಕ್ತಿರ್ತೀವಿ. ಎಷ್ಟಂದ್ರ ನಮ್ಮ ಜೀವನದುದ್ದಕ್ಕೂ ಆ ಮಾತುಗಳು ನಮ್ಮ ಜೊತೆಗೆ ಇರ್ತಾವ. ಹೌದು. ಅದರ ಜೊತೆಗೆ ನಮ್ಮ ಮಾತು ಅಂತಂದಾಗ ನಮ್ಗ ಸಾಕಷ್ಟು ಕವಿಗಳು ಈ ಮಾತಿನ ಬಗ್ಗೆ ಹಾಡುಗಳನ್ನ ಬರ್ದಾರ. ಅಲ್ಲ, ನಾವು ಮಾತಾಡ್ತಾ ಹೇಳ್ತೀವಲ್ಲ, ಮಾತು ಮಲ್ಲಿಗೆ ಹಂಗ ಅರಳಿ ಬರಲಿ ಅಂತ. ಅಂದ್ರ ನಮ್ಮ ಬಾಯೊಳಗಿಂದ ಆ ಮಾತು ಮುತ್ತು ಉದುರದಂಗ ಉದುರಿದ್ರ ಎದುರಿಗೆ ಕೂತವರಿಗೂ ಬಹಳ ಖುಷಿ ಆಗ್ತದ ನೋಡು. ಖಂಡಿತ ನೋಡ್ಮಯ. ಈಗ ಅದಕ್ಕ ನಾ ಬರೋ ಮೊದ್ಲು ನೀ ಎಷ್ಟು ಸುಮಧುರವಾದಂತ ಹಾಡನ್ನ ಹಾಡ್ಲಿಕತ್ತಿದ್ದಿ. ಈ ಹಾಡನ್ನ ಕೇಳ್ತಾ ಕೇಳ್ತಾ ನನ್ಗ ಮಾತು ಅಂದ್ರ ಎಷ್ಟು ಮಹತ್ವದ್ದಲ್ಲಪ್ಪ. ಚನ್ವೀರ್ ಕಣ್ವಿ ಅವರು ಎಷ್ಟು ಅರ್ಥಪೂರ್ಣವಾದ ಕವಿತೆಯನ್ನ ಬರ್ದಾರಲ್ಲ ಅಂತ ನಂಗೆ ಅನಿಸ್ತು ನೋಡು. ವರಕವಿ ಅಂಬಿಕಾಯತನ ಇದತ್ರ ಹೇಳಂಗಿಲ್ಲೇನ, ಮಾತು ಮಾತಿಗೆ ಮಥಿಸಿ ಬಂದ ನಾದದ ನವನೀತ ಅಂತ. ಅಂದ್ರ ಆ ಅಷ್ಟು ಮೃದುವಾದ ಮಾತುಗಳಿದ್ರ ಅವು ನಿಮ್ಮ ಹೃದಯದೊಳಗ ಹಂಗ ಬೆಣ್ಣೆ ಹೆಂಗನ ನಾಜೂಕಾಗಿ ಒಳ ಸೇರ್ಬಿಡ್ತಾವ. ನೋಡು, ಈಗ ಬೆಣ್ಣಿ ಅಂತಂದಿ, ನೀ ಏನೋ ಬೆಣ್ಣಿ ಗಿಣ್ಣಿ ಮಾಡೋ ವಿಚಾರದೊಳಗೂ ಇದ್ದಿ ಕಾಣ್ತದ. ಅಲ್ಲ, ಈ ಮಾತಿನ ಬಗ್ಗೆ ಮಾತಾಡ್ಕೋತ
ಕೇಳ್ಕೊತ ಕೂತ್ರ ಹೊತ್ತು ಹೋದದ್ದ ಗೊತ್ತಾಗಂಗಿಲ್ಲ ಅಂತ. ಹೌದು. ಮತ್ತ ಬರುವ ಭಾವಯಾನದೊಳಗ ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಮಾತಾಡೋಣಲ್ಲ. ಹೌದು. ಭಾವಯಾನ, ಮಾತುಗಳ ಅಲೆಯಲ್ಲಿ ಕವಿಯ ಗಾನ. ಇದೇ ಭಾವಯಾನ. ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.